ಹಾಯ್ ಎವ್ರಿವನ್, ದಿಸ್ ಇಸ್ ಶ್ರುತಿ. ನಾನಿವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಯಾವುದೇ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ ಯೂಸ್ ಮಾಡಿದೆ ಒಂದು ಫ್ರೈಡ್ ರೈಸ್ ರೆಸಿಪಿನ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ನೋಡಿ ಬನ್ನಿ. ಇವಾಗ ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಕಟ್ ಮಾಡಿರೋ ತರಕಾರಿನ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನಾವು ಯಾವುದೇ ಥರದ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ನ ಬಳಸ್ತಾ ಇಲ್ಲ. ಇವಾಗ ತರಕಾರಿ ಫ್ರೈ ಆಗಿರೋದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಗರಂ ಮಸಾಲ ಮಾತ್ರ ಯೂಸ್ ಮಾಡಬೇಕು. ಒಂದು ಗರಂ ಮಸಾಲ ಪೌಡ್ರ್ ಯೂಸ್ ಮಾಡಿದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಅನ್ನ ಮಾಡಿರೋದನ್ನ ಉದ್ರಾಗಿರೋ ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆಗೆ ಮೆಣಸು, ಕಾಳು ಮೆಣಸು, ಕಪ್ಪು ಕಾಳು ಮೆಣಸಿನ ಪುಡಿನ ಸ್ವಲ್ಪ ಹಾಕಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈಗ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಈಗ ಯಾರ್ಯಾರು ಚಾನಲ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳ್ತಾ, ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ ವಿತೌಟ್ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್. ಈಗ ನಾನು ನೆಕ್ಸ್ಟು ವಿಡಿಯೋದಲ್ಲಿ ಟೊಮೊಟೊ ಸಾಸ್ ಮತ್ತು ಸೋಯಾ ಸಾಸ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈಗ ಬನ್ನಿ, ಟೊಮೊಟೊನ ಚೆನ್ನಾಗಿ ತೊಳ್ಕೊಂಡು ಅದನ್ನ ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಚೆನ್ನಾಗಿ ರುಬ್ಬಿದ್ಮೇಲೆ ಅದನ್ನ ಒಂದು ಫಿಲ್ಟ್ರಲ್ಲಿ ಹಾಕಿ ಸೋಸ್ಕೋಬೇಕು. ಅದಾದಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ನಾವು ಟೊಮೊಟೊ ಸಾಸ್ನ ಹೇಗೆ ಮಾಡಬೇಕು ಅಂತ ಸಿಂಪಲ್ ರೆಸಿಪಿಲಿ ನೋಡೋಣ. ಬಾಣಲೆಗೆ ನಾವು ಸೋಸ್ಕೊಂಡಿರೋ ಅಂದರೆ ಯಾವುದೇ ಕೆಮಿಕಲ್ ಇಲ್ಲದೆ ನಮ್ಮ ಮನೆಯಲ್ಲಿ ಸ್ವಂತವಾಗಿ ನಾವು ಚೆನ್ನಾಗಿ ಮಾಡ್ಕೊಂಡು ಇಟ್ಕೊಳ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಫ್ರೈ ಮಾಡ್ತಾ ಹೋಗಬೇಕು. ಇದಕ್ಕೆ ಸ್ವಲ್ಪ ಸ್ಪೂನ್ ಸಕ್ಕರೆ ಅಷ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಅದು ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಟೊಮೊಟೊ ಸಾಸ್ ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಸೋಯಾ ಸಾಸ್ ಹೇಗೆ ಮಾಡಬೇಕು ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಈ ಟೊಮೊಟೊ ಸಾಸ್ ಚೆನ್ನಾಗಾಗಿದೆ. ಅಂದರೆ ನಾವು ಅಂಗಡಿಯಲ್ಲಿ ಬಳಸುವಂತಹ ಟೊಮೊಟೊ ಸಾಸ್ನ ಯೂಸ್ ಮಾಡಬಾರ್ದು. ಎಷ್ಟೋ ವರ್ಷಗಳಿಂದ ಅದನ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ನೋಡಿ ಈಗ ಮನೆಯಲ್ಲೇ ಮಾಡಿರುವಂತಹ ಟೊಮೊಟೊ ಸಾಸ್ ಎಷ್ಟು ಚೆನ್ನಾಗಿದೆ ಅಂತ. ನ್ಯಾಚುರಲಾಗಿ ಮಾಡೋದು ಯಾವತ್ತೂ ಚೆನ್ನಾಗಿರುತ್ತೆ. ಟೊಮೊಟೊ ಸಾಸ್ ಈಗ ರೆಡಿಯಾಗಿದೆ. ನೋಡಿ ವಿಡಿಯೋದಲ್ಲಿ ಎಷ್ಟು ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಒಂದು ಸರಿ ಮನೇಲಿ ಮಾಡಿ ನೋಡಿ, ಅದಿನ್ನೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ನಾವು ಸೋಯಾ ಸಾಸ್ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ. ಸಿಂಪಲ್ಲಾಗಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡು, ಅಂದರೆ ಸ್ವಲ್ಪನೇ ಮಾಡಿ ಟ್ರೈ ಮಾಡಿ, ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡಬೇಡಿ. ಇವಾಗ ಒಂದು 4 ಸ್ಪೂನ್ ಸಕ್ಕರೆ ಅಷ್ಟೇ ಹಾಕಿರೋದು. ಸಕ್ಕರೆನ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ಅದು ಹೆಂಗೆ ಆಗ್ತಾಯಿದೆ ಅಂತ. ಕರಗ್ತಾ ಇದೆ, ಸಕ್ಕರೆ ಕರಗಿ ಲೈಟ್ ಬ್ರೌನ್ ಕಲರ್ ಬಂದಿದೆ. ಹಾಗೆ ಫ್ರೈ ಮಾಡ್ತಾ ಅದು ಡಾರ್ಕ್ ಕಲರ್ ಆಗುತ್ತೆ. ಚೆನ್ನಾಗಿ ನೊರೆ ಬರ್ತಾಯಿದೆ. ನೊರೆ ಬಂದು ಅದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಅದು ಕಲರ್ ಹೆಂಗಾಗುತ್ತೆ ನೋಡಿ. ಅದು ಗಟ್ಟಿ ಆಗ್ತಿರುತ್ತೆ. ನೀಟಾಗಿ ಮಾಡಬೇಕು. ತುಂಬಾ ಗಟ್ಟಿ ಆಗ್ತಿರುತ್ತೆ ಅದು. ಸೋಯಾ ಸಾಸ್ ಮಾಡೋದು ತುಂಬಾ ಈಸಿ. ನೋಡಿ ತುಂಬ ಗಟ್ಟಿ ಆಗ್ತಾಯಿದೆ. ಬ್ಲ್ಯಾಕ್ ಕಲರ್ ಆಗುತ್ತೆ. ತುಂಬಾ ಬ್ಲ್ಯಾಕ್ ಕಲರ್ ಆಗಿ ಗಟ್ಟಿ ಆಗುತ್ತೆ. ಅದು ಬೇಗ ನಾವು ನೀರು ಹಾಕ್ಬಾರ್ದು. ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ನೀರು ಹಾಕಬೇಕು. ನೋಡಿ ಹೆಂಗಾಗಿದೆ ಅದ್ರ ಕನ್ಸಿಸ್ಟೆನ್ಸಿ ಅಂತ. ಇದೆಲ್ಲ ಸ್ವಲ್ಪ ಆರಿದ ಮೇಲೆ ನೀರು ಹಾಕಬೇಕು. ಒಂದು ಅರ್ಧ ಲೋಟ ಹಾಕಿದ್ರೆ ನೀರು ಸಾಕು.
ಅದು ಗಟ್ಟಿಯಾಗಿರುತ್ತೆ, ಆದಮೇಲೆ ತುಂಬಾ ಗಟ್ಟಿಯಾಗಿರುತ್ತೆ. ನಾವು ನೀರು ಹಾಕಿ ಮತ್ತೆ ಅದನ್ನು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು, ಕುದಿಸ್ಬೇಕು. ಅದನ್ನು ಚೆನ್ನಾಗಿ ಕುದಿಸಿದಾಗ ಅದು ಮತ್ತೆ ತೆಳುವಾಗಿ ಬರುತ್ತೆ. ಇದು ಹಿಂಗೆ ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಉಪ್ಪು ಹಾಕ್ಬೇಕಷ್ಟೇ. ಇದ್ರ ಜೊತೆಗೆ ನೋಡಿ ಹೆಂಗೆ ಕುದೀತಾ ಇರುತ್ತೆ. ಕುದಿಬೇಕಾದ್ರೆ ಅದು 1-2 ಸ್ಪೂನ್ ಕಾಳು ಮೆಣಸಿನ ಪುಡಿನ ಹಾಕಬೇಕು. ಕಾಳು ಮೆಣಸಿನ ಪುಡಿ ಹಾಕಿದ ತಕ್ಷಣ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಈಗ ಸೋಯಾ ಸಾಸ್ ರೆಡಿಯಾಗಿದೆ. ಈಗ ಸ್ಟವ್ ಹಚ್ಚಿ, ಯಾಕೆ ಅಂತೀರಾ, ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ ಎರಡು ಯೂಸ್ ಮಾಡಿ ಈಗ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಸ್ವಲ್ಪ ಎಣ್ಣೆ ಹಾಕಬೇಕು, ಅದಕ್ಕೆ ಹಸಿಮೆಣಸಿನಕಾಯಿ ಸ್ವಲ್ಪ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡಬೇಕು. ಹಾಗೆ ಕ್ಯಾರೆಟ್ ಮತ್ತು ಬೀನ್ಸ್ ಎರಡು ಹಾಕಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಹಾಗೆ ನಾನು ಫ್ರೈಡ್ ರೈಸ್ ಪೌಡ್ರ್ ಎಲ್ಲ ಅದಕ್ಕೆ ಪಲಾವ್ ಪೌಡ್ರ್ ಹಾಕ್ತಿದ್ದೀನಿ. ಅದು ಹಾಕಿದ ನಂತರ ಬೇಯಿಸಿರೋ ಅನ್ನ ಹಾಕಬೇಕು. ಉದ್ರಾಗಿರಬೇಕು ಅನ್ನ, ಹಾಗಾದರೆ ಅದ್ರ ರುಚಿ ಚೆನ್ನಾಗಿರೋದು. ಅದಕ್ಕೆ ಉಪ್ಪು ಮತ್ತು ಮನೆಯಲ್ಲೇ ತಯಾರಿಸಿರೋ ಟೊಮೊಟೊ ಸಾಸ್ ಹಾಕಬೇಕು. ಹಾಗೆ ಸೋಯಾ ಸಾಸ್ ಕೂಡ ಹಾಕಬೇಕು. ಹಾಗೆ ಕಾಳು ಮೆಣಸಿನ ಪುಡಿ 1 ಸ್ಪೂನ್ ಹಾಕಿದ್ರೆ ಸಾಕು, ಜಾಸ್ತಿ ಹಾಕಿದ್ರೆ ಅದು ತುಂಬ ಖಾರ ಆಗುತ್ತೆ. ನಾನು ಸ್ವಲ್ಪ ಖಾರವಾಗೇ ಮಾಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ನಾವು ಮನೆಯಲ್ಲೇ ಮಾಡಿರೋಂತಹ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸ್ ಯೂಸ್ ಮಾಡಿ ರೆಡಿಯಾಗಿರುವಂತಹ ವೆಜ್ ಫ್ರೈಡ್ ರೈಸ್. ನಮ್ಮನೆಗಂತೂ ಎಲ್ರಿಗೂ ತುಂಬ ಇಷ್ಟ. ನಿಮಗೂ ಇಷ್ಟ ಆಯಿತಾ? ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ವಾಯ್ಸ್ ಕೊಡೋದ್ರಿಂದ ಹೇಗಿದೆ ದಯವಿಟ್ಟು ತಿಳಿಸಿ. ತಪ್ಪಾಗಿದ್ರೆ ದಯವಿಟ್ಟು ಅದನ್ನು ಸರಿ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.